Hare Krishna, dear besties. Some journeys are not planned, they are called from the heart. ರೀಸೆಂಟಾಗಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ನಾನು ತುಂಬ ಸ್ಪಿರಿಚುವಲ್ ಪರ್ಸನ್. ಯಾವುದೇ ಪ್ಲೇಸ್ಗೆ ಹೋಗೋಕ್ಕೂ ಮುಂಚೆ ಆ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿ ಕೆಲವೊಂದು ಸ್ಟೋರೀಸ್ನ ಕೇಳಿ ಹೋಗ್ತೀನಿ. ಹಾಗೆ ಮಂತ್ರಾಲಯ ಟ್ರಿಪ್ ಕೂಡ ನನಗೆ ಇದು 3ನೇ ಟ್ರಿಪ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಪುಟ್ಟ ಸ್ಟೋರಿ ಹಾಗೆ ನಾನು ವಿಸಿಟ್ ಮಾಡಿರುವಂತಹ ಪ್ಲೇಸಸ್ ಬಗ್ಗೆ ಹೇಳ್ತೀನಿ. ಬ್ರಹ್ಮದೇವರು ವಿಷ್ಣುವಿಗೆ ಪೂಜೆ ಮಾಡಬೇಕಾದ್ರೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಶಂಕುಕರ್ಣ ದೇವರು ಇರ್ತಾರೆ. ಈ ಶಂಕುಕರ್ಣರಿಗೆ ಬ್ರಹ್ಮದೇವರಿಂದ ಒಂದು ಶಾಪ ಸಿಗುತ್ತೆ, ನೀನು ಭೂಲೋಕದಲ್ಲಿ ಅಸುರ ಕುಲದಲ್ಲಿ ಹುಟ್ಟಬೇಕು ಅಂತ. ಹಾಗೆ ಪ್ರಹ್ಲಾದ್ ಮಹಾರಾಜರಾಗಿ ಹಿರಣ್ಯಕಶ್ಯಪುವಿನ ಮಗನಾಗಿ ಹುಟ್ಟುತ್ತಾರೆ. ಅವರ ಇನ್ನೂ ಅನೇಕ ಅವತಾರಗಳು ಅಂದರೆ ವ್ಯಾಸರಾಜರಾಗಿ ಹುಟ್ಟುತ್ತಾರೆ, ಬಾಲಿಕರಾಗಿ ಹುಟ್ಟುತ್ತಾರೆ, ಹಾಗೆ ಕಲಿಯುಗದಲ್ಲಿ ರಾಯರಾಗಿ ಜನ್ಮವನ್ನು ತಾಳ್ತಾರೆ. ರಾಯರು ತುಂಬ ಚಿಕ್ಕ ವಯಸ್ಸಿಗೇನೆ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಅವರು ವಿದ್ಯಾಮಠದಲ್ಲಿ ಮೂಲರಾಮನ್ನ ಪೂಜಿಸ್ತಿರ್ತಾರೆ. ಸನ್ಯಾಸತ್ವ ಸ್ವೀಕರಿಸಿದ ನಂತರ ಅವರು ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಉಡುಪಿ ಕನಕನಕಿಂಡಿ ಟೆಂಪಲಿಗೆ ರಾಯರು ವಿಸಿಟ್ ಮಾಡ್ತಾರೆ. ಅವರು ಅಲ್ಲಿಯೇ ಇಂದು ಎನಗೆ ಗೋವಿಂದ ಅನ್ನುವಂತಹ ಒಂದು ಸಾಂಗ್ನ ಬರೀತಾರೆ. ರಾಯರು ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡುವಂತಹ ಸಮಯ ಬರುತ್ತೆ. ಅವರು ಚೂಸ್ ಮಾಡುವಂತಹ ಪ್ಲೇಸ್ ಮಂಚಾಲೆ, ಈಗಿನ ಮಂತ್ರಾಲಯ. ಈ ಮಂಚಾಲೆ ಪ್ರಹ್ಲಾದ್ ಮಹಾರಾಜರು ಹೋಮ ಮಾಡ್ತಿರುವಂತಹ ಪ್ಲೇಸ್ ಆಗಿರುತ್ತೆ. ಮಂಚಾಲಮ್ಮ ಪ್ರಹ್ಲಾದ್ ಮಹಾರಾಜರ ಕುಲದೇವತೆ ಆಗಿರ್ತಾರೆ. ಸೊ ರಾಯರನ್ನ ದರ್ಶನ ಮಾಡುವಂತಹ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಪಡ್ಕೋಬೇಕು ಅಂತ ಹೇಳ್ತಾರೆ. ಈ ಮಂಚಾಲಮ್ಮ ಟೆಂಪಲ್ ರಾಯರ ಟೆಂಪಲ್ ಬಲಭಾಗದಲ್ಲೇ ಇರುತ್ತೆ. ರಾಯರು ರಾಮ ಸೀತೆಯನ್ನು ಹುಡುಕಬೇಕಾದ್ರೆ ವಿಶ್ರಾಂತಿ ಪಡೆದಿರುವಂತಹ ಕಲ್ಲಲ್ಲಿ ಅವರ ವೃಂದಾವನ ನಿರ್ಮಾಣ ಆಗಬೇಕು ಅಂತ ಇಚ್ಛಿಸ್ತಾರೆ. ಹಾಗೆ ನಾವು ದರ್ಶನ ಮಾಡಿರುವಂತಹ ಕಲ್ಲು ಕೂಡ ರಾಮ ವಿಶ್ರಾಂತಿ ಪಡೆದಿರುವಂತಹ ಕಲ್ಲಾಗಿರುತ್ತೆ. ಇಂತಹ ಪವಿತ್ರವಾದ ಜಾಗದಲ್ಲಿ ರಾಯರು ಸಶರೀರವಾಗಿ ವೃಂದಾವನವನ್ನು ಪ್ರವೇಶಿಸ್ತಾರೆ. ರಾಯರ ದರ್ಶನ ಪಡೆದ ನಂತರ ನಾವು ನೆಕ್ಸ್ಟ್ ಹೋಗಿದ್ದು ಅಭ್ಯಂಜನ ಆಂಜನೇಯ ಟೆಂಪಲ್. ಇಲ್ಲಿ ಎತ್ತರವಾದ ಆಂಜನೇಯನ ಸ್ಟ್ಯಾಚುವನ್ನು ನಾವು ನೋಡ್ಬೋದು. ನಂತರ ನಾವು ವಿಸಿಟ್ ಮಾಡಿದ್ದು ಬಿಚ್ಚಾಲೆ. ಇಲ್ಲಿ ರಾಯರ ಏಕಶಿಲಾ ವಿಗ್ರಹ ಇರುತ್ತೆ. ರಾಯರು ಯೂಸ್ ಮಾಡ್ತಿದ್ದಂತಹ ಒಣಕಲ್ಲು, ಹಾಗೆ ಉಗ್ರ ನರಸಿಂಹ, ಲಕ್ಷ್ಮಿ, ನಂದಿ, ಶಿವ ಎಲ್ಲ ದೇವರ ವಿಗ್ರಹಗಳನ್ನು ನೀವು ನೋಡ್ಬೋದು. ಈ ಪ್ರದೇಶದ ಇನ್ನೊಂದು ವಿಶೇಷತೆ ಏನು ಅಂದರೆ ಅಪ್ಪಣ್ಣಾಚಾರ್ಯರು ಭಿಕ್ಷಾಟನೆಯಿಂದ ಬಂದಂತಹ ಅನ್ನವನ್ನು ಯಾವುದೇ ಬೆಂಕಿಯ ಸಹಾಯ ಇಲ್ಲದೇನೆ ಪ್ರಸಾದವನ್ನಾಗಿ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಪಕ್ಕದಲ್ಲೇ ಇರುವಂತಹ ತುಂಗಭದ್ರಾ ನದಿಯಲ್ಲಿ ಅಪ್ಪಣ್ಣಾಚಾರ್ಯರು ಸ್ನಾನವನ್ನು ಆಚರಿಸಿ ರಾಯರ ಏಕಶಿಲಾ ವಿಗ್ರಹದ ಎಡಭಾಗದಲ್ಲಿರುವಂತಹ ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಸ್ತಿದ್ರು. ಈಗಿನ ಅರ್ಚಕರು ಕೂಡ ಪಕ್ಕದಲ್ಲಿರುವಂತಹ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಆಚರಿಸಿ ಬಂದು ಪೂಜೆಯನ್ನು ತುಂಬ ನಿಷ್ಠೆಯಿಂದ ನಡೆಸ್ಕೊಡ್ತಾರೆ. ಬಿಚ್ಚಾಲೆಯ ನಂತರ ನಾವು ಹೊರಟಿದ್ದು ಅಪ್ಪಣ್ಣಾಚಾರ್ಯರ ಮನೆಯ ಕಡೆಗೆ. ಅಪ್ಪಣ್ಣಾಚಾರ್ಯರ ಮನೆ ಬಿಚ್ಚಾಲೆಯಿಂದ ತುಂಬ ಸಮೀಪದಲ್ಲಿಯೇ ಇದೆ. ಈ ಮನೆಯಲ್ಲಿ ರಾಯರು ವಿಶ್ರಾಂತಿ ಪಡೆದುಕೊಳ್ತಿದ್ರು ಅಂತ ಹೇಳ್ತಾರೆ. ಆ ಪ್ಲೇಸ್ನ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ರಾಯರ ಅನೇಕ ಪುಸ್ತಕಗಳನ್ನು ಫೋಟೋಸ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ, ಬೇಕು ಅಂದರೆ ತಗೋಬಹುದು. ಇದು ರಾಯರು ವಿಶ್ರಾಂತಿ ಪಡೆದುಕೊಳ್ತಿದ್ದಂತಹ ಜಾಗ. ನಂತರ ನಾವು ವಿಸಿಟ್ ಮಾಡಿದ್ದು ಪಂಚಮುಖಿ ದೇವಸ್ಥಾನ. ಇಲ್ಲಿ ರಾಯರು ತುಂಬ ವರ್ಷಗಳ ಕಾಲ ಧ್ಯಾನವನ್ನು ಮಾಡಿರ್ತಾರೆ. ಈ ಪ್ಲೇಸಲ್ಲಿ ರಾವಣನ ಮಗ ಅಹಿರಾವಣ ಇದ್ರು ಅಂತ ಹೇಳ್ತಾರೆ. 5 ದೀಪಗಳನ್ನು ಒಟ್ಟಿಗೆ ಹಾರಿಸಬೇಕು ಅಂತ ಇರುತ್ತೆ. ಅದಕ್ಕೆ ಆಂಜನೇಯ ಪಂಚಮುಖಿ ಅವತಾರವನ್ನು ತಾಳ್ತಾರೆ. ಈ ಎಲ್ಲ ಶೇಡ್ ಕಥೆಗಳು ನಾನು ಪರ್ಸ್ನಲಿ ಕೇಳಿ ತಿಳ್ಕೊಂಡಿರುವಂತಹ ಕಥೆಗಳಾಗಿರುತ್ತೆ. ನಿಮಗೆ ಇನ್ ಡೆಪ್ತ್ ಹಾಗೆ ಕರೆಕ್ಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಅಫಿಷಿಯಲ್ ಸೋರ್ಸ್ ಮಠ ವೆಬ್ಸೈಟ್ಸ್ನ ವಿಸಿಟ್ ಮಾಡಿ. ಅಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಡಿಯರ್ ಬೆಸ್ಟೀಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.